ನಮಸ್ತೆ ಆದ್ಮೇಲೆ ಇವತ್ತು ನಾವು ಗುಂಡಲ್ ಡ್ಯಾಮ್ ಹತ್ರ ಇದ್ದೀವಿ. ಸೂರ್ಯ ಭಾಳ ಅದ್ಭುತವಾಗಿ ಉದಯಿಸ್ತಾ ಇದ್ದಾನೆ. ದಯಮಾಡಿ ನೀವೆಲ್ಲರೂ ನಿಮ್ಮ ಜೀವನದಲ್ಲಿ ಪ್ರತಿದಿನ ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚೆ ಏಳುವ ಅಭ್ಯಾಸ ಇಟ್ಕೊಳ್ಳಿ. ತುಂಬ ಜನ ಕ್ಯಾಲೆಂಡರ್ ಇಟ್ಕೊಂಡು ರೂಮ್ನಲ್ಲಿ ಮನೆಯಲ್ಲಿ ಸೂರ್ಯನ ಕ್ಯಾಲೆಂಡ್ರನ್ನ ಇಟ್ಕೊಳ್ತಾರೆ. ಆಮೇಲೆ ಓಡೋ ಕುದುರೆಯನ್ನು ಇಟ್ಕೊಳ್ತಾರೆ, ಕತ್ತೆಯನ್ನು ಇಟ್ಕೊಳ್ತಾರೆ. ಕತ್ತೆಯ ಫೋಟೋ ಇಟ್ಕೊಳ್ಳೋದು, ಕುದುರೆಯನ್ನು ಚಿತ್ರಗಳನ್ನು ಇಟ್ಕೊಳ್ಳೋದು, ಉದಯಿಸೋ ಸೂರ್ಯವನ್ನು ಇಟ್ಕೊಳ್ಳೋದು, ಇದೆಲ್ಲವೂ ಒಂದು ಶಾಸ್ತ್ರ ಅಂತ ಕಂಡ್ರೂ ಇದಕ್ಕೆಲ್ಲ ಒಂದು ವೈಜ್ಞಾನಿಕ ಹಿನ್ನೆಲೆ ಇದೆ. ನೀವು ಸೂರ್ಯನ ಫೋಟೋವನ್ನು ಯಾಕೆ ಇಟ್ಕೊಳ್ಳೋದು ಅಂದರೆ, ಸೂರ್ಯ ಉದಯಿಸೋಕ್ಕೆ ಮೊದಲು ನಾವು ಏಳಬೇಕು ಅಂತ. ಸೂರ್ಯ ಹುಟ್ಟಲಿಕ್ಕೆ 1 ಗಂಟೆ ಮೊದಲಾದರೂ ಎದ್ದು ಕೂತಿರಬೇಕು. ಆಮೇಲೆ ಬೆಳಗ್ಗಿನ ಸೂರ್ಯೋದಯವನ್ನು ಎಲ್ಲರೂ ನೋಡಬೇಕು, ತುಂಬ ಒಳ್ಳೆಯದು. ಆಮೇಲೆ ಕುದುರೆ ಥರ ಓಡಬೇಕು ಅಂತ. ಕುದುರೆ ಚಿತ್ರವನ್ನು ಯಾಕೆ ಇಟ್ಕೊಳ್ಳೋದು ಅಂದರೆ, ನೀವು ಕುದುರೆ ಥರ ಓಡಬೇಕು ಅಂತ. ಆಮೇಲೆ ಕತ್ತೆಯ ಚಿತ್ರವನ್ನು ನೋಡಬೇಕು, ಕತ್ತೆಯ ಫೋಟೋವನ್ನು ಇಟ್ಕೊಳ್ಬೇಕಂದ್ರೆ ಕತ್ತೆ ಥರ ದುಡಿಬೇಕು ಅಂತ. ಅರ್ಥ ಆಯ್ತಾ? ಇದು ಫೋಟೋ ಎಲ್ಲ ಇಟ್ಕೊಂಡ್ಬಿಡೋದಲ್ಲ. ಸೂರ್ಯೋದಯಕ್ಕೆ ಮುಂಚೆ ಏಳಬೇಕು, ಕುದುರೆಯ ಥರ ಓಡಬೇಕು, ಕತ್ತೆಯ ಥರ ದುಡಿಬೇಕು. ಆವಾಗ ಮಾತ್ರ ನಾವು ಯಾವುದಾದ್ರೂ ಕ್ಷೇತ್ರದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ. ಅದರಲ್ಲೂ ವಿಶೇಷವಾಗಿ ಬೆಳಗ್ಗಿನ ಈ ಸೂರ್ಯೋದಯವನ್ನು ನೋಡೋದು ಕಣ್ಣಿಗೆ ತುಂಬ ಒಳ್ಳೆಯದು, ತುಂಬ ಒಳ್ಳೆಯದು ಕಣ್ಣಿಗೆ. ಪ್ರತಿಯೊಬ್ಬರ ಕಣ್ಣಿನ ಸಮಸ್ಯೆ ಇರೋರು ಆ ಸೂರ್ಯೋದಯ ಆಗುವಂಥ ಸಮಯವನ್ನು ನೋಡೋದು ತುಂಬ ಒಳ್ಳೆಯದು. ಬರಿಗಣ್ಣಲ್ಲಿ ನೋಡಬೇಕು, ತುಂಬ ಒಳ್ಳೆಯದು. ಆಮೇಲೆ ಸೂರ್ಯ ಮುಳುಗುವಾಗ ನೋಡಬೇಕು. ಆಮೇಲೆ ವಿಶೇಷವಾಗಿ ಡಿ ವಿಟಮಿನ್ನು ನಮ್ಮ ದೇಹಕ್ಕೆ ಬರೋದು. ಡಿ ವಿಟಮಿನ್ನು ಯಾವುದೇ ಮಾತ್ರೆ ಫುಡ್ಡಿಂದ ಬರೋದಕ್ಕಿಂತ ನಮಗೆ ಜಾಸ್ತಿ ಸಿಕ್ಕೋದು ಡಿ ವಿಟಮಿನ್ನು ಸೂರ್ಯನಿಂದ. ಅದರಿಂದ ದಯಮಾಡಿ ಬೆಳಗ್ಗೆ ಸೂರ್ಯೋದಯ ಆಗಿ 7 ಗಂಟೆಯ ಒಳಗಡೆ ಒಂದು 15 ನಿಮಿಷ ಬಿಸಿಲಿಗೆ ನಿಮ್ಮ ಮೈಯನ್ನು ಒಡ್ಡಬೇಕು. ಆಮೇಲೆ ಸಂಜೆಯ ಸಮಯ 5 ಗಂಟೆಯಿಂದ ಮೇಲೆ ಸೂರ್ಯ ಮುಳುಗೋವರೆಗೂ ಒಂದು 15 ನಿಮಿಷ ಸೂರ್ಯನಿಗೆ ನಿಮ್ಮ ಮೈಯನ್ನು ಒಡ್ಡಬೇಕು. ಇದು ತುಂಬ ಒಳ್ಳೆಯದು. ಡಿ ವಿಟಮಿನ್ ಭಾರಿ ಒಳ್ಳೆಯದು. ಜಗತ್ತಿನಲ್ಲಿ ಸೂರ್ಯನಿಗಿಂತ ದೊಡ್ಡ ದೇವರೇ ಇಲ್ಲ. ಕಣ್ಣಿಗೆ ಕಾಣುವ ನಿಜವಾದ ದೇವರು ಅಂದರೆ ಸೂರ್ಯ. ಸೂರ್ಯ ಒಂದು ದಿನ ಉದಯಿಸಲಿಲ್ಲ ಅಂದರೆ ನಿಮ್ಮ ಜೀವನದೆಲ್ಲವೂ ಅಂತ್ಯವಾಯಿತು ಅಂತ ಲೆಕ್ಕ. ಅದಕ್ಕೆ ಕಣ್ಣಿಗೆ ಕಾಣುವ ನಿಜವಾದ ದೇವರು ಸೂರ್ಯ. ಆಮೇಲೆ ನಿಮ್ಮ ಮನೆಯಲ್ಲಿರೋ ತಂದೆ ತಾಯಿ ದೇವರು. ಈ ಡಿ ವಿಟಮಿನ್ ಕೊರತೆಯನ್ನು ನಾವು ನೀಗಿಸೋಕ್ಕೆ ಭಾಳ ಪ್ರಾಮುಖ್ಯವಾದ ಒಂದು ಏನಪ್ಪ ಅಂದರೆ ಸೂರ್ಯೋದಯ. ಸೂರ್ಯ ಮುಳುಗೋದು ಮತ್ತು ಸೂರ್ಯ ಉದಯಿಸೋದು, ಇದೆರಡನ್ನು ನೀವು ನಿಮ್ಮ ಜೀವನದಲ್ಲಿ ನೋಡಬೇಕು. ಅನೇಕ ಜನ ಇವತ್ತು ದುಡಿಯುವ ನೆಪದಲ್ಲಿ, ಉದ್ಯೋಗದ ನೆಪದಲ್ಲಿ ರಾತ್ರಿ ಎಲ್ಲ ದುಡಿದು ಸೂರ್ಯೋದಯವನ್ನು ನೋಡದೇ ಇರುವಂಥ ಜೀವಿಗಳು ಅನೇಕ ಜನರಿದ್ದಾರೆ. ಅವ್ರದ್ದೆಲ್ಲ ಲೈಫು 30-35 ವರ್ಷಕ್ಕೆ ಎಂಡ್ ಆಗಿಬಿಡ್ತದೆ. ಅದರಿಂದ ನಮ್ಮ ಮೊದಲು ಪೂರ್ವಿಕರು ಏಕೆ 100 ವರ್ಷ ಬದುಕ್ತಿದ್ರು ಅಂದರೆ ಈ ಸೂರ್ಯ ಉದಯವನ್ನು ಅವ್ರು ಕಣ್ಣು ತುಂಬ ನೋಡಿ ಆನಂದಿಸ್ತಾ ಇದ್ರು. ಇನ್ನು ಅವ್ರು ಯಾವುದೇ ದೇವ್ರನ್ನ ಪೂಜೆ ಮಾಡ್ತಿರ್ಲಿಲ್ಲ. ಒಂದು ಊದುಗಡ್ಡಿ ತೆಗೆದುಬಿಟ್ಟು ಸೂರ್ಯನ ಕಡೆಗೆ ಒಂದು ನಮಸ್ಕಾರ ಮಾಡಿ ಆಗ್ಬಿಡೋರು. ಇವತ್ತೆಲ್ಲ ನಮ್ಮಲ್ಲಿ ಸೂರ್ಯನ ನೋಡೋದೇ ಭಾಳ ಅಪರೂಪ ಆಗಿದೆ. ದಯಮಾಡಿ ಇಂಥ ಸೀನ್ಗಳನ್ನು ನೋಡೋದನ್ನ ತಪ್ಪಿಸ್ಕೊಳ್ಬೇಡಿ, ತುಂಬ ಒಳ್ಳೆಯದು. ಅದೇ ರೀತಿ ಇವತ್ತು ನಾವು ಗುಂಡಲ್ ಡ್ಯಾಮಲ್ಲಿ ನಾವು ಒಂದು ಫಿಲ್ಟ್ರನ್ನ ಅಳವಡಿಸ್ಬೇಕಿಲ್ಲಿ. ಆ ಫಿಲ್ಟ್ರನ್ನ ಅಳವಡಿಸ್ಕೊಳ್ಳೋಕ್ಕೆ ಒಂದು 12 ಅಡಿ ಅಳತೆಯಲ್ಲಿ ಒಂದು ಕಟ್ಟೆಯನ್ನು ನಿರ್ಮಾಣ ಮಾಡ್ಕೊಂಡಿದ್ದೇವೆ. ಇಲ್ಲಿ 12 ಅಡಿ ಅಗಲದ ಒಂದು ಕಟ್ಟೆಯನ್ನು ನಿರ್ಮಾಣ ಮಾಡಿಕೊಂಡು ಇಲ್ಲಿ ಫಿಲ್ಟ್ರನ್ನ ಇಟ್ಕೊಂಡು, ಮತ್ತು ನಾವು ಎಂಚುರಿ ಯಾವುದು ಜೀವಾಮೃತ ಗೋಕುಪಾಮೃತವನ್ನು ಕೊಡಬೇಕಾದ್ರೆ ಎಂಚುರಿ ಕೊಡೋಕ್ಕೂ ಈ ಥರ ಒಂದು ಸ್ಲ್ಯಾಬನ್ನು ಇಲ್ಲಿ ಮಾಡ್ಕೊಳ್ಬೇಕು, ಭಾಳ ಸಿಂಪಲ್ಲಾಗಿ. ಆಮೇಲೆ ಏನು ಮಾಡ್ಬೋದು, ಇದಕ್ಕೆ ಬೇಕಾದರೆ ಪಿಲ್ಲರ್ ಹಾಕ್ಬಿಟ್ಟು ಶೀಟು ಹಾಕ್ಕೊಳ್ಬೋದು. ಆಗ ಅದು ಏನಾಗ್ತದಂದರೆ ಫಿಲ್ಟ್ರಿಗೆ ಯಾವುದೇ ಬಿಸಿಲು ಬೀಳೋದಿಲ್ಲ. ಆಮೇಲೆ ಗೋಕುಪಾಮೃತ ಜೀವಾಮೃತವನ್ನು ನಾವಿಲ್ಲಿ ಟ್ಯಾಂಕಲ್ಲಿ ಮಾಡಿಕೊಂಡ್ರೆ ಒಂದೇ ಸೂರೊಳಗಡೆ ಆಗಿಬಿಡುತ್ತೆ. ಅದೇ ನಾವು ಕುಪ್ಪೆಯಲ್ಲಿ 6-8 ಮಾಡಿರೋದ್ರಿಂದ ಅಲ್ಲಿ ಸ್ವಲ್ಪ ಕಿಸ್ಕಿಂದ ಆಗ್ತದೆ. ಅದನ್ನು ನೋಡಿ ಆ ಥರ ಆಗಬಾರ್ದು ಅಂದ್ಬಿಟ್ಟು ಇಲ್ಲಿಯ ಮಾಲೀಕರು ಸ್ವಲ್ಪ ಬುದ್ಧಿ ಉಪಯೋಗಿಸಿ 12 ಇಟ್ಟಿದ್ದಾರೆ. 10 ಇಟ್ಟರೆ ಸಾಕಾಗಿತ್ತು. ಆದರೆ ಈಗ 12 ಬೇಕು ಅಂದಾಗ ನಾವು 12 ಇಲ್ಲಿ ಇಟ್ಟಿದ್ದೇವೆ. ಮತ್ತು ಇದಕ್ಕೆ ಕೆಲಸ ಮಾಡಿದವರೆಲ್ಲ ಕೆಲಸ ಮಾಡಿಬಿಟ್ಟು ಎಲ್ಲ ಸಾಮಾನೆಲ್ಲ ನೋಡಿ ಹಾಗೆ ಬಿಟ್ಬಿಟ್ಟು ಹೋಗಿದ್ದಾರೆ. ಎಲ್ಲ ಕಡೆನೂ ಇದೇನೆ ಪಾಪ. ಅವ್ರು ಏನು ಒತ್ತಡದಿಂದ ಹೋಗಿದ್ದಾರೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಬಹುತೇಕ ಎಲ್ಲ ಕಡೆನೂ ಮೇಸ್ತ್ರಿಗಳು ಹೇಳಿರ್ತಾರೆ, ಆದರೆ ಕೆಲಸಗಾರರೆಲ್ಲ ಹಾಗಾಗಿ ಇಟ್ಬಿಟ್ಟು ಎಲ್ಲ ಹೋಗಿದ್ದಾರೆ. ಆಮೇಲೆ ಇದಕ್ಕೆ ನಾವು ಇಲ್ಲಿ ಕ್ಯೂರಿಂಗ್ ಮಾಡಬೇಕಾದ್ರೆ ಇದ್ರ ಮೇಲೆ ಹುಲ್ಲು ಹಾಕ್ಬಿಟ್ಟು
ಚೀಲವನ್ನು ಹಾಕಬೇಕು. ಅದಕ್ಕೆ ಈಗ ಎಲ್ಲ ಮಾಡ್ತಾಯಿದ್ದೀವಿ. ಮತ್ತು ಅರ್ಜೆಂಟಿಗೆ ನಿಮಗೆ ಈ ರೀತಿ ಕ್ಯಾನ್ಗಳಲ್ಲಿ ನೀರು ತುಂಬಿಸಿ ಅದು ನಿಧಾನದಲ್ಲಿ ನೀರು ಹನಿಯೋ ಥರದಲ್ಲಿ ನೋಡಿ, ಅಲ್ಲಿ ಹನಿತಾ ಇದೆಯಲ್ಲ, ಈ ರೀತಿ ಮಾಡಿ ಇಟ್ಬಿಟ್ರು ನಡೆಯುತ್ತೆ. ಯಾರೇ ಸಿಮೆಂಟ್ ಕೆಲಸ ಮಾಡಿ, ಎಲ್ಲೇ ಸಿಮೆಂಟ್ ಕೆಲಸ ಮಾಡಿ, ನೀವು ಅರ್ಧ ಬಾಣಲಿ ಸಿಮೆಂಟ್ ಆದರೂ ಹಾಕಿ, ಅರ್ಧ ಲೋಡ್ ಸಿಮೆಂಟ್ ಆದರೂ ಹಾಕಿ ಕೆಲಸ ಮಾಡಿ, 21 ದಿನ ಕ್ಯೂರಿಂಗ್ ಆಗಲೇಬೇಕು. 21 ದಿನ ಕ್ಯೂರಿಂಗ್ ಮಾಡಲೇಬೇಕು. ಅನೇಕ ಸರ್ಕಾರಿ ಕೆಲಸಗಳು ನೋಡ್ತೀವಿ, ಆ ಸಿಮೆಂಟ್ ಕಲ್ಸೋಕೆ ಹಾಕಿ ನೀರು ಬಿಟ್ಟರೆ ಬಾಕಿ ನೀರು ಹಾಕಿರಲ್ಲ. ಅವ್ರ ಬಗ್ಗೆ ನಾವು ಜಾಸ್ತಿ ಹೇಳೋದು ಬೇಡ. ಆದರೆ ನೀವು ಎಲ್ಲೇ ಕೆಲಸ ಮಾಡಿ, ಅದು ಯಾವುದೇ ಸಿಮೆಂಟ್ ಇರಲಿ, ಯಾವುದೇ ಮೇಸ್ತ್ರಿ ಇರಲಿ, ಯಾರೇ ಇಂಜಿನಿಯರ್ ಏನೇ ಹೇಳಿದ್ರು ನೀವು 21 ದಿನ ನೀರನ್ನ ಕ್ಯೂರಿಂಗ್ ಮಾಡಲೇಬೇಕು. ದಿನಕ್ಕೆ ಒಂದು 8 ರಿಂದ 10 ಸಾರಿ, 15 ಸಾರಿ, 20 ಸಾರಿ ನೀರು ಹಾಕಿದ್ರು ಒಳ್ಳೆಯದೇ. ಆಮೇಲೆ ಸಾಧ್ಯ ಆದರೆ ಹುಲ್ಲು ಹಾಕ್ಬಿಟ್ಟು ಅದ್ರ ಮೇಲೆ ಚೀಲ ಹಾಕ್ಬಿಟ್ಟು ನಾವು ಕ್ಯೂರಿಂಗ್ ಮಾಡಿದ್ರೆ ಅದು ಇನ್ನೂ ತುಂಬ ಅದ್ಭುತವಾಗಿರ್ತದೆ. ಮತ್ತು ಕ್ಯೂರಿಂಗ್ ಮಾಡೋದು ಭಾಳ ಮುಖ್ಯವಾದ ಕೆಲಸ. ಯಾರೇ ಏನೇ ಕೆಲಸ ಮಾಡಿರಲಿ, ಪದೇ ಪದೇ ಯಾಕೆ ಇದನ್ನ ಒತ್ತಿ ಹೇಳ್ತೇನೆ ಅಂತ ಹೇಳಿದ್ರೆ, ತುಂಬ ಜನ ಕ್ಯೂರಿಂಗೇ ಮಾಡಿರೋದಿಲ್ಲ. ಬೆಳಿಗ್ಗೆ ಒಂದು ಸಲ, ಮಧ್ಯಾಹ್ನ ಒಂದು ಸಲ, ಸಾಯಂಕಾಲ ಒಂದು ಸಲ ಹಾಕ್ಬಿಟ್ಟು ಸುಮ್ಮನೆ ಹಾಕ್ಬಿಡ್ತಾರೆ. ಆ ಥರ ಮಾಡಬೇಡಿ. ಕ್ಯೂರಿಂಗ್ ಮಾಡೋಕ್ಕೆ ಒಬ್ಬನ್ನ ಬಿಟ್ಬಿಡಿ, ನೀರು ಹಾಕ್ತಾನೆ ಇರಬೇಕು. ಕನಿಷ್ಠ ನೀವು ಯಾವುದೇ ಸಿಮೆಂಟ್ ಹಾಕಿದ್ರು ಅರ್ಧ ಗಂಟೆಗೆ ಒಂದು ಸಲ ಕ್ಯೂರಿಂಗ್ ಮಾಡಬೇಕು. ಅರ್ಧ ಗಂಟೆಗೆ ಒಂದು ಸಲ. ದಿನಕ್ಕೆ 24 ಗಂಟೆ ಇದ್ದರೆ ಒಂದು 8 ಗಂಟೆ ರಾತ್ರಿ ಹೊತ್ತಿನಲ್ಲಿ ನಿಮಗೆ ಮಾಡೋಕ್ಕಾಗದೇ ಇದ್ದರೆ, ಬಾಕಿ ಇರೋಂಥ ಸಮಯದಲ್ಲಿ 16 ಗಂಟೆ ಸಮಯದಲ್ಲಿ 16 32 ಸಾರಿ, 33 ಸಾರಿ, ಕನಿಷ್ಠ ಒಂದು 33 ಸಾರಿ ನೀವು ನೀರನ್ನು ಬಿಸಾಕಿದ್ರೆ ಅಲ್ಲಿ ಕ್ಯೂರಿಂಗು ಭಾಳ ಚೆನ್ನಾಗಾಗ್ತದೆ. ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಹಾಗೆ ಇವತ್ತು ನಾವು ಗುಂಡಲ್ ಡ್ಯಾಮಲ್ಲಿ ಕೆಲಸವನ್ನು ಈಗ ಚಾಲು ಮಾಡ್ತಾ ಇದ್ದೇವೆ. ಈಗ ಇಲ್ಲಿ ಎಲ್ಲ ಕ್ಯೂರಿಂಗ್ ಎಲ್ಲ ಆದಮೇಲೆ ಇಲ್ಲಿ ನಾವು ಡ್ರಮ್ ಎಲ್ಲ ಕೂರಿಸಿದ್ಮೇಲೆ, ಫಿಲ್ಟ್ರ್ ಕೂರಿಸಿದ್ಮೇಲೆ ಬಾಕಿ ಮುಂದಿನ ಕೆಲಸ ನಡೆಯುತ್ತೆ. ಹಾಗೆ ಬೇಸಿಗೆ ಆಗಿರೋದ್ರಿಂದ ನೀರು ಸ್ವಲ್ಪ ಕೆರೆಯಲ್ಲಿ ನೀರು ಡೌನ್ ಆಗ್ತಾ ಇದೆ. ಆದರೂ ನೀರಿಗೇನು ತೊಂದರೆ ಇಲ್ಲ. ನಾವಿಲ್ಲಿ ಈಗ ಒಂದು 25-30 HP ಮೋಟ್ರ್ ನೀರು ಹಾಕಿ ನೀರು ತೆಗೆದ್ರೂ ಈ ನೀರಂತೂ ಖಾಲಿ ಆಗೋದಿಲ್ಲ. ಇಲ್ಲಿ ನೀರು ಖಾಲಿ ಮಾಡಬೇಕಾದ್ರೆ ತುಂಬ ಮೋಟ್ರುಗಳನ್ನ ಹಾಕಬೇಕಾಗ್ತದೆ. ಅದೇ ನಮ್ಮ ಕೃಷಿಗೆ ಎಷ್ಟು ಬೇಕು ಅಷ್ಟು ನಾವು ಬಳಸ್ಕೊಂಡ್ರೆ ಮರುದಿನದಲ್ಲಿ ಇಲ್ಲಿ ನೀರು ಪುನಃ ತುಂಬೋಗುತ್ತೆ. ಹೀಗೆ ಅದ್ರ ಮೇಲೆಲ್ಲ ನಾವು ಮುಂದೆ ಬಾತುಕೋಳಿಯನ್ನೆಲ್ಲ ಸಾಕಿ ಮಾಡ್ತಾಯಿದ್ದೀವಿ. ಈಗ ನೋಡಿ, ಇಲ್ಲಿ ಲಾವಂಚವನ್ನು ಹಾಕಿದ್ದೇವೆ. ಈ ಲಾವಂಚ ನೋಡಿ, ಇದು ಭಾಳ ಗಟ್ಟಿಯಾಗಿ ದಷ್ಟಪುಷ್ಟವಾಗಿ ಇರುತ್ತೆ. ಅದರಿಂದ ಯಾವುದೇ ಕಾರಣಕ್ಕೂ ಇದು ಮಣ್ಣು ಕುಸಿಯೋದಿಲ್ಲ. ಮತ್ತು ಎಲ್ಲ ಕೆರೆಗಳಲ್ಲೂ ಅಷ್ಟೇ, ನಾವು ಏನು ಮಾಡಬೇಕಂದ್ರೆ ಕೆರೆಗಳನ್ನ ನಿರ್ಮಾಣ ಮಾಡಬೇಕಾದ್ರೆ ಬದುಗಳನ್ನು ಕ್ರಾಸಾಗಿ ಮಾಡಬೇಕು. ಅದು ಕ್ರಾಸಾಗಿರಬೇಕು, ನೇರವಾಗಿ ಕಟ್ ಮಾಡ್ದಂಗೆ ಇರಬಾರ್ದು. ಅದು ಇಳಿಜಾರಾಗಿರಬೇಕು. ಇಳಿಜಾರಾಗಿದ್ದಾಗ ಮಣ್ಣೇನಾಗ್ತದೆ, ಕುಸಿಯೋದಿಲ್ಲ. ಇದರಿಂದ ನೀವು ಎಲ್ಲೇ ಕೆರೆ ಮಾಡಿ, ಯಾವುದೇ ಟ್ಯಾಂಕನ್ನು ಮಾಡಿಸಿ, ಆವಾಗ ಎಲ್ಲ ಇಳಿಜಾರಿಡೋದು ಭಾರಿ ಒಳ್ಳೆಯದು. ಇನ್ನು ಮುಂದೆ ಇದಕ್ಕೆ ಫ್ಯೂಚರ್ ಬೇಕಾದ್ರೆ ನಾವು ಕಲ್ಲು ಕಟ್ಕೊಳ್ಬೋದು, ಕಾಂಕ್ರೀಟು ಹಾಕ್ಕೊಳ್ಬೋದು. ಅದರಿಂದ ಇದು ನ್ಯಾಚುರಲ್ ಆಗಿದ್ದರೆ ತುಂಬ ಒಳ್ಳೆಯದು. ನ್ಯಾಚುರಲ್ ಆಗಿದ್ದರೆ ಮೀನುಗಳು ಬೆಳವಣಿಗೆನೂ ಚೆನ್ನಾಗಿರ್ತದೆ. ಆಮೇಲೆ ನಾವು ಪ್ರಕೃತಿಗೆ ಪೂರಕವಾಗಿ ಮಾಡ್ಕೊಳ್ಬೋದು. ಜೊತೆಗೆ ಯಾವುದೇ ಜಾಸ್ತಿ ಖರ್ಚು ಬರೋದಿಲ್ಲ. ಈಗ ಅಲ್ಲೆಲ್ಲ ಸ್ವಲ್ಪ ಮಣ್ಣು ಕುಸ್ತಿದೆ, ಅದನ್ನೆಲ್ಲ ಆಮೇಲೆ ನಾವು ಅದನ್ನ ಸರಿ ಮಾಡ್ಕೊಳ್ಬೋದು. ಅದರಿಂದ ದಯಮಾಡಿ ನಿಮ್ಮೆಲ್ಲರ ಒಂದು ರಿಕ್ವೆಸ್ಟು, ಸೂರ್ಯನನ್ನು ನೀವು ನೋಡೋದನ್ನ ಮಿಸ್ ಮಾಡಬೇಡಿ. ಪ್ರತಿದಿನ ಒಂದು 10 ರಿಂದ 15 ನಿಮಿಷ ಏಕಾಗ್ರತೆಯಿಂದ ದಿಟ್ಟಿಸಿ ನೋಡಬೇಕು, ಬರಿಗಣ್ಣಲ್ಲಿ ನೋಡಬೇಕು. ತುಂಬ ಒಳ್ಳೆಯದು. ಸೂರ್ಯನ ಒಂದು 5 ನಿಮಿಷ, 10 ನಿಮಿಷ, 15 ನಿಮಿಷ ಒಂದೇ ಥರ ಕಣ್ಣಲ್ಲಿ, 2 ಕಣ್ಣಲ್ಲಿ ನೀರು ಬಂದರೆ ತುಂಬ ಒಳ್ಳೆಯದು. ನಮ್ಮ ಯೋಗ ಸೂತ್ರದಲ್ಲಿ ಹೇಳೋದಷ್ಟೇ, ಸೂರ್ಯನನ್ನು ನೋಡ್ಕೊಂಡು 2 ಕಣ್ಣಲ್ಲಿ ನೀರು ಬಂದರೆ ಕಣ್ಣಿನಲ್ಲಿರೋ ಎಲ್ಲ ಕಲ್ಮಶಗಳು ಹೊರಗಡೆ ಹೋಗ್ತದೆ. ಆಮೇಲೆ ಸ್ಟ್ರೆಸ್ಸು ಸರಿಯಾಗ್ತದೆ. ಆಮೇಲೆ ಇದಕ್ಕೆ ತಾಟಕ ಕ್ರಿಯೆ ಅಂತ ಹೇಳ್ತಾರೆ. ಕಣ್ಣಿನಲ್ಲಿ ಯೋಗದಲ್ಲಿ ತಾಟಕ ಕ್ರಿಯೆಯಲ್ಲೂ ಈ ಸೂರ್ಯನನ್ನು ನೋಡೋದು ತುಂಬ ಒಳ್ಳೆಯದು. ಏಕತೆ ಮತ್ತು ಏಕಾಗ್ರತೆಗೆ ಪ್ರತಿದಿನ ಸೂರ್ಯನನ್ನು 1 ನಿಮಿಷ 2 ನಿಮಿಷ ದಿಟ್ಟಿಸಿ ನೇರವಾಗಿ ನೋಡ್ಬೋದು. ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಅದರಿಂದ ಪ್ರತಿಯೊಬ್ಬರು ನಿಮ್ಮ ಮನೆಯಲ್ಲಿ ಬೆಂಗಳೂರು, ಮೈಸೂರು ಸಿಟಿಲಿರೋರು RCC ಮೇಲ್ಗಡೆ ನೀವು ಹತ್ಕೊಂಡು ನೋಡ್ಬಿಡ್ಬೋದು. ಮೇಲ್ಗಡೆ ಹತ್ತು ನೋಡಿದ್ರೆ ಸೂರ್ಯನ ನಿಮಗೆ ಕಾಣ್ಬೋದು. ಅಪಾರ್ಟ್ಮೆಂಟಲ್ಲಿರೋರಿಗೆಲ್ಲರೂ ಕಾಣಿಸ್ತದೆ. ಸಾಧಾರಣ ಲೇಔಟ್ಗಳಲ್ಲಿರೋರಿಗೆಲ್ಲ ದೊಡ್ಡ ಬಿಲ್ಡಿಂಗ್ ಮರೆಯಾಗಿ ಸೂರ್ಯನ ನೋಡೋವಂಥ ಭಾಗ್ಯನೂ ಕೆಲವ್ರಿಗಿಲ್ಲ. ಅದರಿಂದ ಎಲ್ಲರೂ ಕೃಷಿ ಕಡೆಗೆ ಬನ್ನಿ. ಇವತ್ತು ನೀವು ನೋಡಿರ್ಬೋದು, ಎಂಥ ಟೆಕ್ನಾಲಜಿ ಮುಂದೆ ಬಂದ್ರೂ ಒಂದು ಟೆಕ್ನಾಲಜಿ 1 ವರ್ಷ ಇರ್ತದೆ, 5 ವರ್ಷ ಇರ್ತದೆ, 10 ವರ್ಷ ಇರ್ತದೆ, ಆಮೇಲೆ ಎಲ್ಲ ಬಿದ್ದೋಗ್ತದೆ. ಅದರಿಂದ ಕೃಷಿ ಕ್ಷೇತ್ರ ಮಾತ್ರ ಪರ್ಮನೆಂಟಾಗಿ ಉಳ್ಕೊಳ್ಳೋದು ಅಂದರೆ ಕೃಷಿ ಕ್ಷೇತ್ರನೇ. ಅದಕ್ಕೆ ನೀವೆಲ್ಲರೂ ಕೃಷಿಗೆ ಬರಲೇಬೇಕು. ಯಾಕೆಂದರೆ
ಪ್ರತಿಯೊಬ್ಬ ಜೀವರಾಶಿಗೆ ಆಹಾರ ಬೇಕೇ ಬೇಕು. ಆ ಜೀವರಾಶಿಗೆ ಆಹಾರ ಬೇಕು ಅಂದರೆ ಅದು ಕೃಷಿಯ ಮೂಲಕನೇ ಬರಬೇಕೇ ವಿನಃ ಬೇರೆ ಯಾವುದೇ ಮಾರ್ಗದಿಂದ ಅದು ಬರಲಿಕ್ಕೆ ಸಾಧ್ಯ ಇಲ್ಲ. ಈಗ ನೋಡಿರ್ಬೋದು ನೀವು ಟೆಕ್ನಾಲಜಿ, ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ಇತ್ತೀಚಿನ ಒಂದು 30 ವರ್ಷದ ಅವರಿಗೆಲ್ಲ ಚೆನ್ನಾಗಿ ಅದು ಅರ್ಥ ಆಗ್ತದೆ ನಾನು ಹೇಳಿದರೆ. ಇನ್ನು ಹೊಸಬರಿಗೆ ಗೊತ್ತಾಗೋದಿಲ್ಲ, ಇನ್ನು ಹಳಬರಿಗಂತೂ ಭಾಳ ಚೆನ್ನಾಗಿ ಗೊತ್ತಾಗುತ್ತೆ. ನೋಡಿ, ನಮ್ಮಲ್ಲೆಲ್ಲ ಏನಾಯಿತು, ಫೋನು ಲ್ಯಾಂಡ್ ನಂಬರ್ ಇತ್ತು. ಲ್ಯಾಂಡ್ ನಂಬರ್ ಇದ್ದಾಗ ಯಾಗೋ ಜನ ಖುಷಿಯಾಗಿ ಸಂತೋಷವಾಗಿ ಆನಂದವಾಗಿದ್ದರು. ಆಮೇಲೆ ಏನಾಯಿತು, STD ಬೂತ್ ಬಂತು. STD ಬೂತ್ ಬಂದಾಗ ಎಲ್ಲರೂ ಹೇಳೋರು, ಒಂದು STD ಬೂತ್ ಇಟ್ಬಿಟ್ರೆ ನಾವು ದೊಡ್ಡ ಶ್ರೀಮಂತರು ಆಗ್ಬಿಡ್ಬೋದು ಅಂತ. ಅದರಲ್ಲಿ ಶ್ರೀಮಂತರಾದವರು ಈಗ ಸಚಿವರಾಗಿರೋರು ಮಾತ್ರ. STD ಬೂತ್ ಇಟ್ಕೊಂಡು ಸಚಿವರಾದವರು ತುಂಬ ಜನ ಇದ್ದಾರೆ. ಅದು ಯಾವ ಥರ ದುಡ್ಡು ಮಾಡಿದ್ರು ಅದು ಗೊತ್ತಿಲ್ಲ. ಒಟ್ಟಿನಲ್ಲಿ STD ಬೂತ್ ಬಂದ ಮೇಲೆ STD ಬೂತಲ್ಲೇ ಬದುಕ್ಬಿಡ್ಬೋದು ಅಂದರು. ಅದು 1 ವರ್ಷ 2 ವರ್ಷ ನಡೀತು. ಬಸ್ ಸ್ಟ್ಯಾಂಡ್ಗಳಲ್ಲಿ ನೋಡಬೇಕಾಯ್ತು ನೀವು, ಅಂಗವಿಕಲರಿಗೆ ಅವ್ರಿಗೆ ಇವರಿಗೆಲ್ಲ ಸ್ಟಾಲ್ಗಳು ಕೊಟ್ಟರು. ಅದು 1 ವರ್ಷ 2 ವರ್ಷದಲ್ಲಿ STD ಬೂತು ನಡೀತು. ಆಮೇಲೆ ಏನಾಯಿತು, STD ಬೂತ್ ಕಾಂಪಿಟಿಷನ್ ಆಗಿ ನಿಮ್ಮ ಕಾಯಿನ್ ಬೂತ್ ಬಂತು. ಕಾಯಿನ್ ಬೂತ್ ಬಂದಮೇಲೆ STD ಬೂತ್ ಎಲ್ಲ ಬಿದ್ದೋಯ್ತು. ಆಮೇಲೆ ಏನಾಯಿತು, ಕಾಯಿನ್ ಬೂತ್ ಎಲ್ಲ ಬಂದಮೇಲೆ ಎಲ್ಲ ಕಡೆನೂ ಮರದಲ್ಲಿ, ಅಂಗಡಿಲಿ, ಸುತ್ತಮುತ್ತ ಎಲ್ಲ ಅಂಗಡಿ ಮುಂದೆನೂ ಕಾಯಿನ್ ಬೂತೇ ಆಯಿತು. ನೋಡಿರ್ಬೋದು ನೀವೆಲ್ಲ. ಆ ಕಾಯಿನ್ ಬೂತು ಒಂದು ಸ್ವಲ್ಪ ದಿನ ಇತ್ತು, 1 ವರ್ಷ 2 ವರ್ಷ ಇತ್ತು. ಆಮೇಲೆ ಏನಾಯಿತು, ಎಲ್ಲರ ಕೈಗೆ ಮೊಬೈಲ್ ಬಂದ ಮೇಲೆ ಅದಕ್ಕೆ 1 ಪೈಸದಲ್ಲೇ 2 ಪೈಸದಲ್ಲೇ 1 ರೂಪಾಯಲ್ಲೇ ನೀವು ಫೋನ್ ಮಾಡ್ಬೋದು ಅಂದಾಗ ಕಾಯಿನ್ ಬೂತು ಬಿದ್ದೋಯ್ತು. ಆಮೇಲೆ ಈಗ ಕೈಯಲ್ಲಿ ಮೊಬೈಲ್ ಇದೆ, ಹಾಗೆ ಸಾಫ್ಟ್ವೇರು ಹಾರ್ಡ್ವೇರು ಏನೇ ಹೇಳಿದ್ರು ಈಗ ನಿಮ್ದೇನೇನೋ ಬಂದಿದೆಯಲ್ಲ, AI ಎಲ್ಲ, ಇದು ಒಂದೊಂದನ್ನ ನಾಶ ಮಾಡೋ ವಿಜ್ಞಾನ, ಒಂದನ್ನು ನಾಶ ಮಾಡ್ಕೊಂಡು ಬರುವಂಥದ್ದು. ಅದರಿಂದ ಟೆಕ್ನಾಲಜಿ ಇಸ್ ನಾಟ್ ಪರ್ಫೆಕ್ಟ್, ಡು ನಾಟ್ ಕಂಫರ್ಟಬಲ್ ಅಂತ ಹೇಳಿದ್ದಾರೆ. ಅಂದರೆ ಯಾವುದೇ ಒಂದು ವಿಜ್ಞಾನ ಬಂದರೂ ಅದು ಪರ್ಮನೆಂಟ್ ಅಲ್ಲ. ನೀವು ಆರಾಮಾಗಿ ಇದ್ಬಿಡ್ಬೇಡಿ, ದೇಹವನ್ನು ದಂಡಿಸಿ, ಕೃಷಿಯನ್ನು ಇಟ್ಕೊಳ್ಳಿ. ನಿಮ್ಮ ಇಡೀ ಜಗತ್ತಿನಲ್ಲಿ ಯಾವ ಕ್ಷೇತ್ರನೂ ಪರ್ಮನೆಂಟಾಗಿ ಉಳಿಯೋದಿಲ್ಲ. ಉಳಿಯೋದು ಒಂದೇ ಒಂದು ಯಾವುದಪ್ಪ ಅಂದರೆ ಅದು ಕೃಷಿ. ಅದಕ್ಕೆ ನೀವೆಲ್ಲರೂ ಕೃಷಿ ಜಮೀನನ್ನು ಕೊಂಡ್ಕೊಳ್ಳಿ. ಕೃಷಿ ಜಮೀನು ಇಟ್ಕೊಂಡಿದ್ರೆ ಯಾರೂ ಅದನ್ನ ಮಾರಬೇಡಿ, ತೋಟ ಮಾಡ್ಕೊಳ್ಳಿ. ಯಾಕೆಂತೇಳಿದ್ರೆ ಒಬ್ಬ ಮನುಷ್ಯನಿಗೆ ಏನು ಇಲ್ಲದಿದ್ದರೂ ನಡೀತದೆ, ಆದರೆ ಹೊಟ್ಟೆಗೆ ಗಂಜಿ ಬೇಕೇ ಬೇಕು. ಅದರಿಂದ ನಿಮ್ಮ 4G 5G 6G 10G ಅನ್ನೋದಕ್ಕಿಂತ ಅನ್ನಕ್ಕೆ ಗಂಜಿ ಕೊಡೋದು, ಗಂಜಿ ಎಲ್ಲರಿಗೂ ಬೇಕೇ ಬೇಕು. ಪ್ರತಿ ಜೀವರಾಶಿಗಳಿಗೂ ಗಂಜಿ ಬೇಕು. ಅದರಿಂದ ಕೃಷಿಯನ್ನು ಯಾರೂ ಕೈ ಬಿಡಬೇಡಿ. ಕೃಷಿ ಒಂದು ದಿನ ಜಗತ್ತಿನಲ್ಲಿ ಭಾಳ ಶ್ರೇಷ್ಠವಾದ ಒಂದು ಸ್ಥಾನಕ್ಕೆ ಹೋಗ್ತದೆ. ಮುಂದೆ ಫ್ಯೂಚರಲ್ಲಿ ಉಳಿಯೋದು ಕೃಷಿ ಒಂದೇ. ಅದರಿಂದ ನೀವೆಲ್ಲರೂ ಕೃಷಿಗೆ ಬನ್ನಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ಇವತ್ತು ತುಂಬ ಒಂದು ಒಳ್ಳೆಯ ದಿನ, ನಮ್ಮ ನಂಜುಂಡಸ್ವಾಮಿಯವರ ಹುಟ್ಟಿದ ದಿನ. ಇವತ್ತು ಅವರ ಒಂದು 90ನೇ ವರ್ಷದ ಆಚರಣೆ ಚಾಮರಾಜನಗರದಲ್ಲಿ ನಡೀತಾ ಇದೆ. ನಾವೆಲ್ಲರೂ ಅಲ್ಲಿ ಭಾಗಿಯಾಗ್ತಾ ಇದ್ದೀವಿ. ತುಂಬ ಒಂದು ಒಳ್ಳೆಯ ಪವಿತ್ರವಾದ ದಿನ. ಇಡೀ ವಿಶ್ವಕ್ಕೆ ಒಂದು ಹೋರಾಟದ ಒಂದು ಕಿಚ್ಚನ್ನು ಹಚ್ಚಿದ್ದು, ಒಂದು ವಿಶ್ವಚೇತನ ಆದಂಥ ಒಂದು ಸೋಲು, ಅದು ನಂಜುಂಡಸ್ವಾಮಿಯವರ ಸೋಲು ಇಡೀ ಜಗತ್ತಿಗೆ ಮಾದರಿ. ಸ್ವಾತಂತ್ರ್ಯ ಚಳವಳಿಯಲ್ಲಿ ಜನ ಎದ್ದು ನಿಂತು ಹೋರಾಡ್ದ ಆದಮೇಲೆ ನಿಜವಾಗಿಯೂ ರೈತ ಬೆನ್ನು ಮೂಳೆಯಾಗಿ ಬಗ್ಗಿದ್ದ. ಅವನ ನೆಟ್ಟಗೆ ನಿಂತು ಮನುಷ್ಯನ, ರೈತನ ಪ್ರಶ್ನೆ ಮಾಡ್ಕಾಗಿದ್ದ, ಬೆನ್ನು ಮೂಳೆ ಬಗ್ಗೋಗಿತ್ತು. ಅವನ್ನ ಸ್ಟ್ರೈಟಾಗಿ ನಿಂತು ಪ್ರಶ್ನೆ ಮಾಡಿ ಹೋರಾಟ ಸಾಮರ್ಥ್ಯವನ್ನು ಬೆಳೆಸ್ತವ್ರೆ ನಂಜುಂಡಸ್ವಾಮಿಯವರು. ಅಂಥ ಹೋರಾಟಗಾರರು ಇನ್ನೂ ನಮ್ಮಲ್ಲಿ ಹೆಚ್ಚಾಗಲಿ. ಅವರ ಹೋರಾಟದ ಕಿಚ್ಚು, ಅವರ ಹೋರಾಟದ ಕಿಡಿ ಇನ್ನೂ ಜ್ಯೋತಿಯಾಗಿ ಬೆಳಗಲಿ, ಎಲ್ಲರಿಗೂ ಮಾರ್ಗದರ್ಶನವಾಗಲಿ ಅಂತ ಹೇಳ್ತಾ, ಎಲ್ಲ ರೈತರಿಗೂ ಮಾದರಿಯಾದ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ, ಒಂದು ಶಕ್ತಿ ಅಂತ ಹೇಳಿದ್ರೆ ಅದು ನಮ್ಮ ನಂಜುಂಡಸ್ವಾಮಿ, ಶಿವರುದ್ರಪ್ಪನವರು, ಸುಂದರೇಶ್ ಅವರು. ಇವರು 3 ಜನರು ನಾವು ಯಾವತ್ತೂ ಮರೆಯುವಂಗಿಲ್ಲ. ಅದ್ರ ಜೊತೆಗೆ ಇನ್ನೂ ಅನೇಕ ಲೀಡರ್ಗಳು ಇವತ್ತು ನಮ್ಮಲ್ಲಿ ಇದ್ದಾರೆ. ಅದೆಲ್ಲವನ್ನು ನಮಗೆ ಇವತ್ತು ಪ್ರತ್ಯಕ್ಷ ನೋಡಬೇಕಂದ್ರೆ ನಾವು ಅವರೆಲ್ಲ ಗುಣಗಳನ್ನು ಇವತ್ತು ನಾವು ಹೊನ್ನೂರು ಪ್ರಕಾಶ್ ಅವರಲ್ಲಿ ನೋಡ್ಬೋದು. ನೀವು ಬೆಂಬಲಿಸಿ ಸಪೋರ್ಟ್ ಮಾಡಿ. ಕೃಷಿ ಉಳಿಬೇಕು, ರೈತ ಉಳಿಬೇಕು. ರೈತ ಉಳಿದ್ರೆ ಜಗತ್ತಿಗೆ ಅನ್ನ ಕೊಡುವಂಥವನು ರೈತ ಬಿತ್ತಲೇಬೇಕು. ಬೇರೆ ಯಾರು ಬಿತ್ತಕ್ಕಾಗಲ್ಲ. 100 ಮಾಡೋಕ್ಕೆ ಸಾಮರ್ಥ್ಯ ಇರೋದು ರೈತನ ಕೈಲಿ, ಒಬ್ಬನ ಕೈಲಿ ಮಾತ್ರ. ಅದರಿಂದ ರೈತ ಆಗೋದು ಭಾಳ ಸುಲಭ. ಎಲ್ಲರೂ ರೈತ ಹಬ್ಬಿಗೆ ಬನ್ನಿ. ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ತೆ.